ಈ ದೇವಸ್ಥಾನ ಎಷ್ಟು ವರ್ಷ ಹಳೆಯದು ಅಂದರೆ ಈ ದೇವಸ್ಥಾನ ಸುಮಾರು 120 ವರ್ಷ ಹಳೆ ದೇವಸ್ಥಾನಗಳು. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಗೈಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್, ಯೂಟ್ಯೂಬ್ ವಿಡಿಯೋ. ಯಾಕಂದರೆ ಇಷ್ಟು ದಿವಸ ಕಾಲೇಜು ಮತ್ತು ಅದೆಲ್ಲ ಬ್ಲಾಗ್ ಮಾಡ್ತಿದ್ದೆ, ಯಾಕಂದರೆ ಟೈಮ್ ಸಿಗ್ತಿಲ್ಲ, ಕಾಲೇಜ್ಗೆ ಹೋಗ್ಬೇಕಾಗಿತ್ತಲ್ಲ. ಆದ್ದರಿಂದ ಇವತ್ತಿನ ಹಳೆ ದೇವಸ್ಥಾನಗಳು ಮತ್ತು ಡೆಮೊಲಿಷ್ ಆಗಿರೋ ದೇವಸ್ಥಾನಗಳು ಅವೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ಫಸ್ಟು ನಮ್ಮೂರಿನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಫಸ್ಟ್ ವೀಡಿಯೋ ನಮ್ಮೂರ್ದು ಗೈಸ್. ಫಸ್ಟು ದೇವಸ್ಥಾನ ಬಂದು ನಮ್ಮೂರ್ದು, ಗ್ರಾಮ ದೇವತೆ ನಮ್ಮೂರ್ದು, ಶ್ರೀ ಆದಿಶಕ್ತಿ ತೋಪಿನಮ್ಮ ದೇವಿ ಅಂತ ಗೈಸ್. ಇಲ್ಲಿ ಆದಿಶಕ್ತಿ ತೋಪಿನಮ್ಮ ದೇವಿ ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿ ಒಳಗೇನೆ 2 ದೇವರಿದೆ. ಒಂದು ವೀರಭದ್ರೇಶ್ವರ ಸ್ವಾಮಿ ದೇವರು ಮತ್ತು ಇನ್ನೊಂದು ಶ್ರೀ ಆದಿಶಕ್ತಿ ತೋಪಿನಮ್ಮ ದೇವರು, 2 ಒಳಗೆ ಇದೆ ಗೈಸ್. ಗೈಸ್ ಈ ದೇವಸ್ಥಾನ ಮೊದಲು ಈ ಥರ ಇರಲಿಲ್ಲ. ಮೊದಲು ಸಣ್ಣದಾಗಿ ಒಂದು ಚಿಕ್ಕ ಗೋಪುರ ಆಗಿತ್ತು. ಆಮೇಲಿಂದ ಬರ್ತಾ 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 ಎಲ್ಲ ದಾನಿಗಳೆಲ್ಲ ದುಡ್ಡು ಹಾಕಿ ಈ ದೇವಸ್ಥಾನ ಇಲ್ಲಿವರೆಗೆ ಬಂದು ನಿಂತೈತೆ. ತಿಂಗಳಿಗೆ ಒಂದ್ಸತಿ ಅಮಾವಾಸ್ಯೆ ನಡೆಯುತ್ತೆ. ಅಮಾವಾಸ್ಯೆ ಪೂಜೆಯಲ್ಲಿ ಒಂದು ಕಮ್ಮಿ ಅಂದ್ರೆ 1,000 ಜನ ಬರ್ತಾರೆ ಗೈಸ್. ಗೈಸ್ ಇಲ್ಲಿವರೆಗೆ ಏನು ನೋಡಿದ್ರೆ ಅದು ಶ್ರೀ ಆದಿಶಕ್ತಿ ತೋಪಿನಮ್ಮ ದೇವಿ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲೇ ದೇವಸ್ಥಾನದ ಪಕ್ಕನೇ ಇನ್ನೊಂದು ಹಳೇ ದೇವಸ್ಥಾನ ಐತೆ, ಅದು ಶಿವನ ದೇವಸ್ಥಾನ. ಒಳಗೆ ಬಾಕ್ಲಾಕವ್ರ ಗೈಸ್, ಹೊರಗಡೆ ತೋರಿಸ್ತೀನಿ ಗೈಸ್. ಎಲ್ಲನೂ ಒಂದು ದಿವಸ ಒಳಗೆ ಹೋಗಿ ತೋರಿಸ್ತೀನಿ ಗೈಸ್. ನೋಡಿ ಒಳಗೆ ಹೆಂಗೈತೆ ಗೈಸ್. ಈ ದೇವಸ್ಥಾನ ಇನ್ನೂ ಹಳೆಯ ಕಾಲದ ಗೈಸ್, ಇನ್ನೂ ಏನು ಮಾಡಿಲ್ಲ. ಇದಕ್ಕೆ ಧರ್ಮಸ್ಥಳದಿಂದ ಗ್ರಾಂಟ್ ಆಗಿದೆ ಗೈಸ್. ಇದು ಧರ್ಮಸ್ಥಳದವರು ಇದನ್ನು ಶಿವನ ದೇವಸ್ಥಾನ ರೆಡಿ ಮಾಡಿ ಕೊಟ್ಬಿಡೈತಾರೆ ಗೈಸ್. ಇನ್ನೇನು ಸ್ವಲ್ಪ ದಿನದಲ್ಲಿ ಇದನ್ನ ರೆಡಿ ಮಾಡ್ತಾರೆ ಗೈಸ್. ಈಗ 2 ದೇವಸ್ಥಾನ ತೋರಿಸ್ತೆ, ಒಂದು ಶಿವನ ದೇವಸ್ಥಾನ, ಇನ್ನೊಂದು ಶ್ರೀ ಆದಿಶಕ್ತಿ ತೋಪಿನಮ್ಮ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ದೇವಸ್ಥಾನ. ಅಲ್ಲೇ 2 ದೇವರು ಒಂದೇ ಇರೋದು. ಈಗ ಇನ್ನೊಂದು ಗೈಸ್ ಪ್ರಾಪರಾಗಿ ಇದು ಮಠ. ಮೊದಲು ಈ ಜಾಗ ನೋಡಿ ಫುಲ್ ಐತಲ್ಲ, ಮನೆ ಕಾಣಿಸ್ತದೆ ಗೈಸ್. ನಿಮಗೆ ಮನೆ ಕಾಣಿಸ್ತೈತಲ್ಲ, ಮನೆ ಫುಲ್ಲು ಅಲ್ಲಿ ತನಕ ಒಂದು ಮಠ ಇತ್ತು ಗೈಸ್. ಆ ಮಠ ಈಗೆಲ್ಲ ಹೊಡೆದಾಕಿ ಹೊಲ ಗದ್ದೆ ಮಾಡಿಬಿಟ್ಟಾರೆ. ಮೊದಲು ಆ ಮಠಕ್ಕೆ ನೆನಪಕ್ಕೋಸ್ಕರ ಅದೈತೆ ನೋಡಿ ಗೈಸ್. ಫುಲ್ ಗಲೀಜಾಗಿದೆ ಗೈಸ್, ಏನು ಕ್ಲೀನ್ ಇಲ್ಲ. ಪೂಜೆ ಮಾಡಿರಬೇಕು ಅಷ್ಟೇ ಗೈಸ್, ಇನ್ನೇನು ಕ್ಲೀನು ಯಾರು ಬರ್ತಾರೆ ಗೈಸ್? ಇಲ್ಲಿ ಯಾರು ಬರೋದಿಲ್ಲ ಗೈಸ್. ಆ್ಯಕ್ಚುಲಿ ನಾನು ಇವತ್ತೇ ಬಂದಿರೋದು ಗೈಸ್, ವಿಡಿಯೋ ಮಾಡಬೇಕು ಅಂತ. ನಾನೇ ಬಂದಿರೋದು ಇವತ್ತು ಗೈಸ್. ಎಷ್ಟು ವರ್ಷ ಆಗಿತ್ತು ಗೊತ್ತಾ ಗೈಸ್ ಬಂದರೆ, ಅದಕ್ಕೋಸ್ಕರ ಇವತ್ತು ಬಂದೆ ಗೈಸ್. ಅದೇ ಡೆಮೊಲಿಷ್ ಆಗೋದೇ ಮಠ ಅಲ್ವಲ್ಲ, ಎಲ್ಲ ಐತೆ ನೋಡಿ ಗೈಸ್. ಅಲ್ಲಿ ಅದೊಂದು ಉಳಿಸೋರ ಗೈಸ್, ಯಾಕಂದರೆ ಅದು ತೋಟದ ಹತ್ರ ಸೇರ್ಕೊಬಿಡ್ತದೆ. ಅದೇ ಹೇಳ್ದಲ್ಲ ಆಗಲೇ, ಈ 2 ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನು ಅಲ್ಲೂ ಹೋಗೋದಿಲ್ಲ ಗೈಸ್, ಯಾಕಂದರೆ ರೋಡ್ ಇಲ್ಲ ಗೈಸ್. ರೋಡ್ ಏನಾದ್ರು ಇದ್ದಿದ್ರೆ ಹೋಗ್ತಿದ್ರು ಗೈಸ್. ರೋಡ್ ಇದ್ದಿದ್ರೆ ಹೋಗ್ತಿದ್ರು. ಈಗ ತೋರಿಸೋದು ನಿಮಗೆ ಸಕಲಾಗಿದೆ, ಯಾಕಂದರೆ ಅದು ನಮ್ಮ ಊರಿನ ಹಳೇ ಬಾವಿ. ಈಗಿನ ಕಾಲದಲ್ಲಿ ಹಳೆ ಬಾವಿ ಸಿಗೋದೇ ಡೌಟು. ನಮ್ಮೂರಲ್ಲಿ ಇನ್ನೂ ಐತೆ ಗೈಸ್ ಹಳೆ ಬಾವಿ ಗೈಸ್. ಇದೆ ನೋಡಿ ಕಲ್ಲು ಬಾವಿ, ಚಿಕ್ಕದು ಗೈಸ್. ಮೊದಲು ಆಗ್ಲೈತೇನೋ, ಈ ಚಿಕ್ಕದಾಗ್ಬಿಟ್ಟೈತಿ. ನಾನಿದ್ದಾಗಲಿಂದ ಇಷ್ಟೇ ಗೈಸ್ ಇರೋದು. ನೀರಂತೂ ತುದಿಲೇ ಐತೆ ಗೈಸ್. ಆಳ ಎಷ್ಟದೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ನಮ್ಮೂರವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಗೈಸ್. ಇಷ್ಟು ನಮ್ಮೂರು ದೇವಸ್ಥಾನ ಗೈಸ್. ಲೊಕೇಶನ್ ಎಲ್ಲಿ ಅಂದರೆ ಲೊಕೇಶನ್ ಹೇಳ್ತೀನಿ ನೋಡಿ. ಪಿರಿಯಾಪಟ್ಟಣ ತಾಲೂಕು, ಬೆಟ್ಟದಪುರ ಹೋಬಳಿ, ಮರ್ದೂರು ಗ್ರಾಮ ಅಂತ, ಮರ್ದೂರು ಅಂತ ಅಲ್ಲೇ ಇರೋದು ಗೈಸ್. ಇದು ಹಳೆಯದು, ಮಿನಿಮಮ್ ಅಂದ್ರೆ 120 ವರ್ಷ ಹಳೆಯದು ದೇವಸ್ಥಾನಗಳು ಗೈಸ್. ಯಾವುದೂ ಹೊಸದಲ್ಲ. ಇಷ್ಟ ಆದರೆ ವಿಸಿಟ್ ಮಾಡಿ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಕ್ರಪರ ಮಾಡಿ. ಏನು ಹೇಳಿ? ಸಕ್ರಪರ.